ಈ ಗಾಡಿ ಮೈಲೇಜ್ ಅಲ್ಲಿ ಲೆಜೆಂಡು, ಗೊತ್ತಾಗ್ಬೇಕಾ? ಗೂಗಲ್ ಮಾಡ್ಕೊಳ್ಳಿ. ಇದು ಕೀ ಹಾಕೋದು, ಆನ್ ಮಾಡೋದು ಗಾಡಿನ. ಫಸ್ಟು ಇದು ತಿಳ್ಕೊಳ್ಳೋಣ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವರ್ಚುವಲ್ ಕನ್ನಡಿಗ. ಇವತ್ತು ನಾನು ನಡೆಸ್ತಾ ಇರೋ ಗಾಡಿ ಹೆಸರು ಬಂದು TVS ರೇಡಾನ್ 110cc. ಈ ಗಾಡಿಲಿ 10 ಲೀಟರ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಇದೆ. 60 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಗುರು ಈ ಗಾಡಿ. ಏನಿಲ್ಲ ಅಂದ್ರೆ ಫುಲ್ ಟ್ಯಾಂಕ್ ಅಲ್ಲಿ ನೀವು 550ರಿಂದ 600 ಕಿಲೋಮೀಟರ್ ವರ್ಗೂ ಹೋಗ್ಬೋದು. ಮಿಡಲ್ ಕ್ಲಾಸ್ ಮನೆಗೆ ಒಳ್ಳೆ ಗಾಡಿ ಇದು ಅಂತಾನೆ ಹೇಳ್ತೀನಿ. ನಗ್ಲಿ ಬನಾನಾ ಬೇಡ, ನುಗ್ಗಿಸ್ರಿ ನಮಗೆಲ್ಲ ಗೊತ್ತಾಗೋಯ್ತು. ಏನ್ ನಡೀತಾ ಇದೆ ಇಲ್ಲಿ? ಆಕ್ಸಿಡೆಂಟ್ ಸರಿಯಾಗಿ ಗುದ್ದಾರೆ ಬೊಲೆನಾಗೆ. ಯಾವ ಗಾಡಿ ಗುತ್ತು ಅಂತಾನೆ ಗೊತ್ತಿಲ್ವಲ್ಲ. ನಿಮ್ಗೆ ಯಾಕೆ ಬೇಕದು? ಅದಕ್ಕೆ ಹೇಳೋದು, ಇಂಥ ರೋಡ್ಗಳಲ್ಲೆಲ್ಲ ನಿಧಾನಕ್ಕೆ ಓಡಾಡ್ಬೇಕು, ಜೋರಾಗೆ ಸ್ಪೀಡಾಗೆ. ರೋಡ್ ಖಾಲಿಗಿದೆ ಅಂತೆಲ್ಲ ಓಡಾಡಬಾರ್ದು, ಆರಾಮಾಗಿ ಓಡಾಡ್ಬೇಕು. ಸ್ಪೀಡೋಮೀಟ್ರು, ಎಕಾನಮಿ, ಪವರ್ ತೋರಿಸುತ್ತೆ. ನ್ಯೂಟ್ರಲ್ಲು ಇದು ಬಂದು ಲೆಫ್ಟ್ ಸೈಡ್ ಇಂಡಿಕೇಟರ್, ಇದು ಬಂದು ರೈಟ್ ಸೈಡ್ ಇಂಡಿಕೇಟರ್ ತೋರಿಸುತ್ತೆ. ಇದು ಫ್ಯೂಯಲ್ ಗೇಜು. ಇಲ್ಲಿ ನೀವು ಸ್ಟ್ಯಾಂಡ್ ಹಾಕಿದ್ರೆ ಲೈಟ್ ಆನ್ ಆಗುತ್ತೆ. ನೀವು ಹೆಡ್ಲೈಟ್ ಆನ್ ಮಾಡಿದ್ರೆ ಡಿಮ್ ಅಂಡ್ ಡಿಪ್ಪು ಸಿಂಬಲ್ ತೋರಿಸುತ್ತೆ. ಇಲ್ಲಿ ನೋಡಿ ಕುದುರೆ. ಈ ಗಾಡಿನಲ್ಲಿ 109cc 4 ಸ್ಟ್ರೋಕು ಡ್ಯೂರಾಲೈಫ್ ಇಂಜಿನ್. ಡ್ಯೂರಾಲೈಫ್ ಇಂಜಿನ್ ಅಂದರೆ ಸ್ಮೂತ್ ಪರ್ಫಾರ್ಮೆನ್ಸ್ಗೋಸ್ಕರ ಬಿಲ್ಡ್ ಮಾಡಿರೋದು ಇದು. ಏನಾದರೂ ಲಗೇಜು, ಬ್ಯಾಗು ಇಬ್ರು ಕೂತ್ಕೊಂಡು ಏನಾದರೂ ಲಗೇಜ್ ಇಟ್ಕೊಳಕ್ ಮಾಡಿರೋ ಅಂಥದ್ದು ಇದು. ಹಂಗನ್ಬಿಟ್ಟು ನೀವು ಜನನ 3 ಜನ ಕೂರ್ಸ್ಕೊಂಡೆಲ್ಲ ಓಡಿಸ್ಕೊಂಡು ಹೋಗ್ಬಾರ್ದು. ಓಕೆನಾ? ಸರಿ ಗಾರ್ಡ್ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ 5 ಸ್ಟೆಪ್ ಅಡ್ಜಸ್ಟೇಬಲ್ ಹೈಡ್ರಾಲಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ ಹಿಂದ್ಗಡೆ. ಮುಂದ್ಗಡೆ ನಿಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ ಈ ಗಾಡೀಲಿ. ಅಲಾಯ್ ವೀಲ್ಸು ನೋಡೋಕ್ಕೆ ಒಳ್ಳೆ ಲುಕ್ ಇದೆ ಅಲಾಯ್ ವೀಲ್ಸ್ ಅಲ್ಲಿ. ಆಮೇಲೆ ನೀವು ಈ ಗಾಡೀಲಿ ನೋಡ್ಬೋದು ವೀಲ್ ಬೇಸ್ ಅಷ್ಟೇ. ವೀಲ್ ಬೇಸ್ ಕೂಡ ತುಂಬ ದೊಡ್ಡದಾಗಿದೆ. ನಮ್ಮ ಬೆಂಗಳೂರು ರೋಡ್ಸ್ಗೆ, ಇಂಡಿಯನ್ ರೋಡ್ಸ್ಗೆ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲೊಂದು TVS, ಇಲ್ಲೊಂದು TVS, ಇಲ್ಲೊಂದು TVS, ಇಲ್ಲೊಂದು TVS, ಇಲ್ಲೊಂದು TVS. ರೇಡಾನ್ ವಾಟರ್ ಬಾಟ್ಲ್ ಹೋಲ್ಡರು ಓನರ್ ಅವರೇ ಮಾಡ್ಕೊಂಡಿರೋದು, ಅವ್ರಿಗೆ ಬೇಕಾಗಿತ್ತು ಅಂತ. ಗಾಡಿನಲ್ಲಿ ಕೊಡಲ್ಲ ಅದು. ಆಯ್ತು. ಆಮೇಲೆ ಇವಾಗಿದು ಮೇನಲ್ಲಿದೆ ಫ್ಯೂಲು. ಹಿಂಗೆ ಹಾಕೊಂಡ್ರೆ ಆಫ್ ಆಗುತ್ತೆ, ಹಿಂಗೆ ತಿರುಗಿಸ್ಕೊಂಡ್ರೆ ಗಾಡಿ ರಿಸರ್ವ್ ಆಗಿದ್ದಾಗ ಈ ಥರ ತಿರುಗಿಸ್ಕೊಂಡ್ರೆ ರಿಸರ್ವಲ್ಲಿ ನಿಮಗೆ ಪೆಟ್ರೋಲ್ ಇರುತ್ತೆ. ರಿಸರ್ವಲ್ಲಿ ನಿಮಗೆ 1.5 ಲೀಟ್ರ್ ಪೆಟ್ರೋಲ್ ಇರುತ್ತೆ. ಇದು ಸೆಲ್ಫು, ಇದು ಹೆಡ್ಲೈಟ್ ಆನ್ ಆ್ಯಂಡ್ ಆಫು. ಹೆಡ್ಲೈಟು ಲೋ ಬೀಮ್, ಹೈ ಬೀಮ್ಗೆ ಹಾಕ್ಕೊಳ್ಳೋಕ್ಕೆ. ಅದಾದಮೇಲೆ ಇಲ್ಲಿ ಬಂದರೆ ಇದು ಇಂಡಿಕೇಟ್ರು, ಇದು ಹಾರನ್ನು, ಆಮೇಲೆ ಇದು ಚೋಕು, ಆದಮೇಲೆ ಇದು ಪಾಸ್, ಇದು ಬ್ಯಾಗು. ಇಲ್ಲೂ ಫ್ಯೂಯಲ್ ಹಾಕ್ಸೋಕ್ಕೆ ನಿಮ್ಮ ಹೆಡ್ಲೈಟ್ ನೀವು ನೋಡ್ಬೋದು. ಇದು ಶ್ರೀ ಅಕ್ವಾ. ಶ್ರೀ ಅಂದರೆ ದೇವರು, ಅಕ್ವಾ ಅಂದರೆ ನೀರು. ನೀರೇ ದೇವರು, ದೇವರೇ ನೀರು. ಸ್ಟಾರ್ಟ್ ಮಾಡೋಕ್ಕೆ ಒಂದು ಸೆಲ್ಫು ಇದೆ, ಇನ್ನೊಂದು ಕಿಕ್ಕು ಕೂಡ ಕೊಟ್ಟಿದ್ದಾರೆ. ಶೋರೂಮ್ ಪ್ರೈಸು 72,000 ಇದೆ. ಆನ್ ರೋಡ್ಗೆ ನಿಮಗೆ 92 ಆಗುತ್ತೆ. ಇದರಲ್ಲಿ ನಿಮಗೆ ಫುಲ್ಲು ಟಾಪ್ ಎಡಿಷನ್ ಬೇಕು ಅಂದರೆ 1 ಲಕ್ಷ ಆಗುತ್ತೆ ಕರೆಕ್ಟಾಗಿ. ಡಿಸ್ಕ್ ಬ್ರೇಕ್ ಬರುತ್ತೆ, ಅದರಲ್ಲಿ ಡಿಜಿಟಲ್ ಬರುತ್ತೆ, ಮೀಟರು ಇವೆಲ್ಲ ಬರುತ್ತೆ. ಈ ಗಾಡಿ ತಗೊಂಡಿದ್ದು 6 ವರ್ಷದ ಮುಂಚೆ. 6 ವರ್ಷದ ಮುಂಚೆ ಈ ಗಾಡಿ ಶೋರೂಮ್ ಪ್ರೈಸ್ ಬಂದು 67,000 ರೂಪಾಯಿ. ಗಾಡಿ ಚೆನ್ನಾಗಿ ಸೇಲ್ಸ್ ಆಗ್ತಿರೋದ್ರಿಂದ ಇವಾಗ ಈ ಗಾಡಿ ರೇಟ್ ಜಾಸ್ತಿ ಆಗಿದೆ. ಜೊತೆಲಿ ಮಾಡೆಲ್ಸ್ಗಳು ಜಾಸ್ತಿ ಬಿಟ್ಟಿದ್ದಾರೆ. ಕಬ್ನಾಲ್ ಕುಡಿಯೋಣ ಅಣ್ಣ, ಕಬ್ನಾಲು ಯಾವ್ದು ಗುರು? ಕೆಂಪು ಗುಲಾಬಿ. ನಮ್ಮ ಫ್ರೆಂಡ್ಸ್ ಎಲ್ಲ ಬ್ಯುಸಿ ಆಗ್ಬಿಟ್ಟವ್ರೆ. ನಾನು ನೋಡಿದ್ರೆ ಯೂಟ್ಯೂಬ್ ಮಾಡ್ಕೊಂಡಿದ್ದೀನಿ.
ಓ ಅಣ್ಣ ಆ ಕಡೆ ನೋಡೋಣ. ಅಪ್ಪ ಈ ಕಡೆ ಲಾರಿ ಬರ್ತೈತೆ, ಅದನ್ನ ನೋಡ್ದಲೆ ಈ ಕಡೆ ನೋಡ್ಕೊಂಬತ್ತವ್ರಲ್ಲ. ಕೆಫೆ ಅಂತ ಹೆಸರಿಟ್ಟು ಪ್ಯೂರ್ ವೆಜ್ ಅಂತ ಹಾಕೋರೆ ಗುರು. ಬಸ್ಸಿಂದ ಆಮೇಲೆ ಅಷ್ಟೇ, ಅಣ್ಣ ಏನಾದ್ರು ಬ್ರೇಕ್ ಮಿಸ್ ಆಗ್ಬಿಟ್ಟ ಅಂದ್ರೆ ನಾನು ಅಪ್ಪಚ್ಚಿ. ಆಕ್ಚುಲಿ ಇದ್ರ ಓನರ್ ಯಾರು ಗೊತ್ತಾ? ನಮ್ಮ ಅಪ್ಪನೇ. ನಾನು ಫಸ್ಟು ಗೇರ್ ಗಾಡಿ ಅಂತ ಕಲ್ತಿದ್ದ ಗಾಡಿನೇ ಇದು ಗುರು. ಇದಾದ್ಮೇಲೆನೆ ನಾನೆಲ್ಲ ಬೇರೆ ಗಾಡಿಗಳು ಓಡ್ಸಕ್ಕಾಗಿದ್ದು. ಯಾವತ್ತು ನಾವು ಗೆದ್ದಾದ್ಮೇಲೆ ನಮ್ಮ ಹತ್ರ ಏನಿರತ್ತೆ ಅನ್ನೋದ್ಕಿಂತ ನಾವು ಗೆಲ್ಲಕ್ ಮುಂಚೆ ನಮ್ಮ ಹತ್ರ ಏನಿದ್ರು, ನಮ್ಮ ಹತ್ರ ಯಾರಿದ್ರು ಅನ್ನೋದೇ ಮ್ಯಾಟ್ರ್ ಆಗೋದು. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಜೀವನದಲ್ಲಿ ನಾವೊಂದು ಗ್ರೋತ್ ಆಗಕ್ಕೆ, ನಮ್ಮ ಕೆಲಸಗಳಿಗೆ, ನಮ್ಮ ಅವಶ್ಯಕತೆಗಳಿಗೆ ನಮ್ಮ ಜೊತೆ ಇದ್ದಿದ್ದ ಗಾಡಿನ ನಾವು ಯಾವತ್ತೂ ಮರಿಬಾರ್ದು. ಹಾಗೆ ನಮ್ಮ ಜೊತೆ ಇದ್ದಿದ್ದ ವ್ಯಕ್ತಿಗಳನ್ನ ಯಾವತ್ತೂ ಮರಿಬಾರ್ದು. ಹಂಗೈತ್ ನೋಡ್ರಿ ರೇಂಜ್ ರೋವರು 0019. ಬಾರಿ ಬಿಡುಗರು ನೀನು. ಅಮ್ಮ ನಾನು ಬೇಕು